ವ್ಯಾಪಿಸಿದೆ ಹನುಮ ಧ್ವಜದ ದಂಗಲ್. ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಇವತ್ತು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಚಿಕ್ಕಮಗಳೂರು, ಮಂಡ್ಯ, ಬೆಂಗಳೂರು, ಬಳ್ಳಾರಿ, ಹಾಸನ, ಬೆಳಗಾವಿಯಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಇವತ್ತು ಬಿಜೆಪಿ ಕಾರ್ಯಕರ್ತರು ಮುಂದಾಗಿರೋದು. ಕೊಪ್ಪಳ, ವಿಜಯನಗರ, ಮೈಸೂರಿನಲ್ಲೂ ಕೂಡ ಹೋರಾಟ ತೀವ್ರತೆ ಪಡೆದುಕೊಂಡಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಸರ್ಕಾರದ ವಿರುದ್ಧ ಹೋರಾಟ, ಹಿಂದೂ ವಿರೋಧಿ ಸರ್ಕಾರ, ಈ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜ್ಯಾದ್ಯಂತಲೂ ಕೂಡ ಬಿಜೆಪಿ ಕಾರ್ಯಕರ್ತರ ಹೋರಾಟ ತೀವ್ರತೆ ಪಡೆದುಕೊಂಡಿದೆ. ಮಂಡ್ಯ, ಬಳ್ಳಾರಿ, ಹಾಸನ, ಕೊಪ್ಪಳ, ವಿಜಯನಗರ, ಬೆಂಗಳೂರು, ಚಿಕ್ಕಮಗಳೂರು, ಮೈಸೂರು ಇಲ್ಲೆಲ್ಲ ಕೂಡ ಹೋರಾಟ ತೀವ್ರತೆ ಪಡೆದುಕೊಂಡಿರೋದು. ಎಕ್ಸಾಕ್ಟ್ಲಿ ದೃಶ್ಯಗಳ ಸಮೇತ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇತ್ತು, ಯಾವ ರೀತಿಯ ಹೋರಾಟಗಳಾಗ್ತಾ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಂಡ್ಯ ದೃಶ್ಯ ನಾವೀಗ ಗಮನಿಸ್ತಾ ಇರೋದು. ಮಂಡ್ಯದ ಕೆರಗೋಡಿನಲ್ಲಿ ದೊಡ್ಡ ಮಟ್ಟದ ಹೋರಾಟ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾಕಾರರು. ನೋಡಿ, ಕಾಂಗ್ರೆಸ್ ನಾಯಕರು, ಆ ಭಾಗದ ಜನಪ್ರತಿನಿಧಿಗಳು, ಶಾಸಕ ರವಿ ಗನಿಗ ಅವರು ಹೇಳೋ ಪ್ರಕಾರ ನಮ್ಮ ಮಂಡ್ಯದ ಕೆರಗೋಡಿನ ಜನ ಯಾರು ಇಲ್ಲ ಈ ಹೋರಾಟದಲ್ಲಿ ಅಂತ. ಬಟ್ ನಮ್ಮ ಪ್ರತಿನಿಧಿ ದಿವಿತ್ ಮಾತನಾಡಿಸಿರುವಂತಹ ಸಂದರ್ಭದಲ್ಲಿ ಅನೇಕರು ಕೆರಗೋಡಿನ ಜನನೇ ಸೇರ್ಕೊಂಡಿದ್ದಾರೆ ಹೋರಾಟದಲ್ಲಿ. ನಾವು ನಮ್ಮ ಭಾವನೆಗೆ ಸಂಬಂಧಪಟ್ಟಂತೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ರೆ, ಹನುಮ ಧ್ವಜವನ್ನ ಏರಿಸಿದ್ರೆ ಇವ್ರಿಗೇನ್ ಸಮಸ್ಯೆ ಆಯ್ತು, ಅದನ್ನ ಹತ್ತಿಕ್ಕುವ ಪ್ರಯತ್ನ ಯಾಕೆ ಅಂತ ಆ ಭಾಗದ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅವರ ಧ್ವನಿಗೆ ಜೊತೆಗೂಡಿರೋದು ಬಿಜೆಪಿ ನಾಯಕರು, ಬಿಜೆಪಿಯ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು. ಆ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾಕಾರರ ಸಂಖ್ಯೆ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಎಲ್ಲೆಲ್ಲೂ ಭಗವಾ ಧ್ವಜ, ಎಲ್ಲೆಲ್ಲೂ ಜೈ ಶ್ರೀರಾಮ್ ಘೋಷಣೆಗಳು. ಮಂಡ್ಯದ ಕೆರಗೋಡಿನಲ್ಲಿ ರಸ್ತೆ ಉದ್ದಕ್ಕೂ, ರಸ್ತೆಯ ಇಕ್ಕೆಲಗಳಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಇವತ್ತು ಪ್ರತಿಭಟನಾಕಾರರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನೋಡಿ, ಕಾಲಿನ ಜಾಗ ಇಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರಿರೋದು ಈ ಹೋರಾಟದಲ್ಲಿ. ಅಲ್ಲಿಗೆ ಸರ್ಕಾರದ ವಿರುದ್ಧವೇ ಮುಗಿಬಿದ್ದಿದ್ದಾರೆ ಆ ಭಾಗದ ಜನ ಅನ್ನೋದು ಬಹಳ ಸ್ಪಷ್ಟ ಈ ದೃಶ್ಯಗಳಿಂದ. ಕಾಂಗ್ರೆಸ್ ನಾಯಕರು ಹೇಳೋದು ಬಿಜೆಪಿಯವರು ಸುಖ ಸುಮ್ಮನೆ ರಾಜಕಾರಣ ಮಾಡ್ತಾರೆ, ಈ ವಿಚಾರವನ್ನ ಮುಂದಿಟ್ಕೊಂಡು ಕೋಮು ಗಲಭೆ ಸೃಷ್ಟಿ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ಅಲ್ಲ. ವಾಸ್ತವ ಇರೋದು ಆ ಭಾಗದ ಜನಸಾಮಾನ್ಯರು, ಆ ಭಾಗದ ಜನಸಾಮಾನ್ಯರೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನ ನೋಡ್ತಾ ಇದ್ದೀವಿ. ನೋಡಿ, ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಜನವೋ ಜನ ಅನ್ನುವಂತಹ ಪರಿಸ್ಥಿತಿ. ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಆಗಮನ ಕೂಡ ಮಂಡ್ಯಕ್ಕಾಗುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕುಮಾರಸ್ವಾಮಿ ಅವರ ಆಗಮನಕ್ಕೆ ಕಾಯ್ತಾ ಇದ್ದಾರೆ. ಈ ಹೋರಾಟಕ್ಕೆ, ಈ ಪ್ರತಿಭಟನೆಗೆ ಇವತ್ತು ರಕ್ತ ಸುರಿಸ್ತಾ ಇದ್ದೀರಾ, ತಿಳ್ಕೊಳ್ಳಿ. ನೀವು ತಪ್ಪು ಮಾಡಿದ್ಕೆ ರಕ್ತ ಸುರಿಸ್ತಾ ಇದ್ದೀರಾ. ಕೆರಗೋಡು ಶ್ರೀರಾಮ ಭಕ್ತ ಮಂಡಳಿ ಮುಖಾಂತರ ವಿಧಾನಸೌಧ ಕಂಡ ಹೋಗುತ್ತೆ. ನಾವೆಲ್ಲ ಕೆರಗೋಡವರು ರಕ್ತ ಸುರಿಸ್ತಾ ಇದೀವಿ. ಈ ಸುರಿಸ್ತಾ ಇರೋ ರಕ್ತಕ್ಕೋಸ್ಕರ ವಿಧಾನಸೌಧವರೆಗೂ ಹೋಗುತ್ತೆ. ಈ ನಡೆ ವಿಧಾನಸೌಧವರೆಗೂ ಹೋಗುತ್ತೆ. ಸರ್ವ ಪಕ್ಷದ ನಾಯಕರು, ಕೆರಗೋಡಿನ ಹಿಂದೂ ಸಮಾಜದವರು ಹಾಗೂ ಎಲ್ಲ ಶ್ರೀರಾಮ ಭಕ್ತ ಮಂಡಳಿಯವರು ಇವತ್ತು 5 ಗಂಟೆಗೆ ಮೀಟಿಂಗ್ ಸೇರ್ತೀವಿ ಕೆರಗೋಡಲ್ಲಿ. ಈ ನಡೆ ವಿಧಾನಸೌಧದ ಮೆಟ್ಲುವರೆಗೂ ಹೋಗುತ್ತೆ. ನನ್ನ ಧ್ವಜ ಇಂದು 5 ಗಂಟೆ ಒಳಗಡೆ ಆರಿಲ್ಲ ಅಂದ್ರೆ ಇವತ್ತಿನ ನಡೆ ವಿಧಾನಸೌಧವರೆಗೂ ಹೋಗುತ್ತೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಯಾವರು ಸರ್? ನಾನು ಕೆರಗೋಡು ಸರ್. ಈಗ ಅಲ್ಲಿ ಲಾಠಿ ಚಾರ್ಜ್ ನೀವು ಇದ್ರಲ್ಲ? ಹೌದು ಸರ್, ಇದ್ವಿ. ಅಲ್ಲಿ ಏನ್ ಮಾಡಿದ್ರು ಅಂತ? ಏನ್ ಮಾಡಿದ್ರು ಅಂತ ಅಷ್ಟೇ, ಜನನ ಚದರಿಸ್ಬೇಕು, ಜನನ ಚದರಿಸ್ಬೇಕು, ಜನನ ಚದರಿಸ್ಬೇಕು. ಈ ಜನನ ನೋಡಿದ್ರೆ ಅವ್ರು ತಡ್ಕೊಳಕ್ ಆಗ್ತಿರಲ್ಲ. ಯಾರಿಗೂ ಕೂಡ ಇಮ್ಯಾಜಿನೇಷನ್ ಇರಲಿಲ್ಲ ಸರ್. 4 ಜನದಿಂದ ಸ್ಟಾರ್ಟ್ ಆಗಿದ್ದು 40,000 ಜನ ಗಂಟ ಬಂದಿದೆ. ಇವತ್ತು ಇನ್ನು 4 ಲಕ್ಷ ಜನ ಆಗುತ್ತೆ. ಇಡೀ ರಾಜ್ಯದ ಮುತ್ತಿಗೆ ಆಗ್ತಾರೆ ಎಲ್ಲರೂ ಕೂಡ. ಅದನ್ನ ಚದರಿಸ್ಬೇಕು, ಎದುರಿಸ್ಬೇಕು. ರಕ್ತ ಬರ್ಸ್ಬಿಟ್ರೆ ಎದುರು ಮನೆಗೆ ಹೋಗ್ಬಿಡ್ತಾರೆ ಅನ್ಕೊಂಡಿರ್ತಾರೆ. ಪ್ರಾಣ ಕೊಡ್ತೀವಿ ಸರ್, ಮನೆಗೆ ಹೋಗಲ್ಲ. ಕೆರಗೋಡಿನಿಂದಲೂ ಕೂಡ ಶಾಂತಿಯುತವಾಗಿ ಆಗ್ತಿದಂತ ಪ್ರತಿಭಟನೆ ಏಕಾಏಕಿ ಇಲ್ಲಿ ಈ ತರ ತೀವ್ರತೆ ತೆಗೆದುಕೊಂಡಿದ್ದಾರೆ. ಕೆರಗೋಡು ಜನ ಮಾತ್ರ ಬರ್ತಿದ್ರು. ಕೆರಗೋಡು ಜನ ನೋಡಿರ್ಬೇಕು, 2 ಕಿಲೋಮೀಟರ್ ರ್ಯಾಲಿ ಇತ್ತು. ಆದ್ರೆ ಇಲ್ಲಿ ಮಂಡ್ಯದವರು ಹೊರಗಡೆ ಜಿಲ್ಲೆಯಿಂದೆಲ್ಲ ಬಂದು ಸೇರ್ಕೊಂಡಿದ್ದಾರೆ. ಹಿಂದೂಗಳ ಕಾರ್ಯಕರ್ತರು ಎಲ್ಲರೂ ಬಂದು ಸೇರ್ಕೊಂಡಿರೋದ್ರಿಂದ ಸಹಿಸಕ್ಕಾಗ್ತಿಲ್ಲ. ಇದು ರಾಜ್ಯ ಮಟ್ಟದಲ್ಲಿ ಹೋಗುತ್ತೆ, ನ್ಯಾಷನಲ್ ಮಟ್ಟದಲ್ಲಿ ಹೋಗುತ್ತೆ. ಇದು ಸತ್ಯ ಸರ್, ಇದು ಸತ್ಯ. ಇದು ಅಂದ್ರೆ ನೀವು ಭಗವಧ್ವಜ ಯಾವಾಗ ಹಾರಬೇಕು, ಯಾವ ಕ್ಷಣದಲ್ಲಿ ಹಾರಬೇಕು ಅಂತ ಅನ್ಕೋತೀವಿ? ಇವತ್ತು 5:30 ಒಳಗಡೆ ನಮ್ಮ ಭಗವಧ್ವಜನ ಹಾರಿಸಿದ್ರೆ ನಾವು ಪ್ರತಿಭಟನೆ ಹಿಂದಕ್ಕೆ ತಗೊಳ್ತೀವಿ ಸರ್.
ಹಿಂದಕ್ಕೆ ತಗೊಳ್ತೀವಿ. ಇಲ್ಲ ಅಂದರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ನಮ್ಮ ಭಗವಧ್ವಜನ ಪ್ರತಿಯೊಂದು ಹಾರಿಸ್ತೀವಿ. ಇವತ್ತು ಸಾರ್ವಜನಿಕರ ಜಾಗ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಸ್ವಂತ ಜಾಗದಲ್ಲಿ 40 ಅಡಿ 45 ಅಡಿ ಫಿಟ್ ಇರುವಂಥವ್ರು ಪ್ರತಿಯೊಂದು ಗ್ರಾಮದಲ್ಲೂ ಆರ್ಸಕ್ಕೆ ರೆಡಿ ಮಾಡಿದ್ದಾರೆ ಎಲ್ಲರೂ ಕೂಡ. ಕಲ್ಮಂಟಿ ದೊಡ್ಡಿ, ಮರ್ಲಿಂಗೊಂದು ದೊಡ್ಡಿ, ಸಿದ್ದಗೂಡೊಂದು ದೊಡ್ಡಿ, ಎಲ್ಲ ಊರಲ್ಲೂ ಕೂಡ 140 ಅಡಿ 170 ಅಡಿ ಧ್ವಜಗಳನ್ನ ಆರ್ಸೋಕ್ಕೆ ರೆಡಿ ಆಗಿದ್ದಾರೆ ಎಲ್ಲರೂ ಕೂಡ ಸ್ವಂತ ಜಾಗದಲ್ಲಿ. ನಿಮ್ಮ ಕೈಲಿ ತಡೆಯೋಕ್ಕಾಗತ್ತೇನ್ರಿ? ಅವಾಗ ತಡೆಯೋಕ್ಕಾಗಲ್ಲ, ಕಾಣಿಸಲ್ವ ನಿಮ್ಮ ಕಣ್ಗೆ? ಅವಾಗ ಅವ್ರದ್ದು ಸ್ವಂತ ಹಿಂದೂಗಳು ಅವ್ರು ಇಷ್ಟ ಬಂದಂಗೆ ಹಾರಿಸ್ಕೊಳ್ತಾರೆ. ಆದ್ರೇನಾರು ಅವ್ರ ಮನೆ ಬಾವುಟಗಳು ಹಾರಿಸ್ತಾ ಇದ್ದಾರೆ, ಧರ್ಮದ ಹಾರಿಸ್ತಾ ಇದ್ದಾರೆ, ಆಂಜನೇಯನ ಬಾವುಟ ಹಾರಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರತಿಫಲ ಉತ್ತರ ನೀವು ಇನ್ನು ರಾಜ್ಯದಲ್ಲಿ ಬಾವುಟಗಳು ಹಾರುತ್ತೆ ನೋಡಿ. ಇದು ಸತ್ಯ, ರಾಜ್ಯದಲ್ಲಿ ಬಾವುಟಗಳು ಹಾರುತ್ತೆ, ಇದು ಸತ್ಯ. ಜೈ ಶ್ರೀರಾಮ್. ಆದ್ರೆ ಸರ್ಕಾರಿ ಜಾಗದಲ್ಲಿ ಯಾವ ಕಾರ್ಯಕ್ರಮಗಳು ಈ ಹಿಂದೆ ಆಗೇ ಇಲ್ವಾ? ಸರ್ಕಾರದ ಮಟ್ಟದಿಂದಲೇ ಖಾಸಗಿ ಕಾರ್ಯಕ್ರಮಗಳಾಗುತ್ತೆ, ಜನಪ್ರತಿನಿಧಿಗಳು ಕೆಲಸಗಳನ್ನ ಮಾಡಿಸ್ಕೊಳ್ತಾರೆ. ನಮ್ಮ ಭಾವನೆಗಳಿಗೆ ಬಂದಾಗ ಮಾತ್ರ ನಿಮ್ಗೆ ಧಕ್ಕೆ ಆಗುತ್ತೆ. ಸರ್ಕಾರಿ ಜಾಗ ನಿಯಮಗಳು ಅಂತ ಮಾತಾಡ್ತೀರಾ ಅನ್ನೋದು ಆಕ್ರೋಶ. ಇಲ್ಲಿ ಕಾಣಿಸ್ತಾ ಇದೆ ಗ್ರೀನ್ ಕಲರ್ ಗೇಟ್, ಅದ್ರ ಮುಂಭಾಗನೇ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಯಾರು ಕೂಡ ಅದನ್ನು ದಾಟದಂತೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಒಂದು ಕಡೆ ಏನು ಪ್ರತಿಭಟನೆಯ ಜೊತೆಯಲ್ಲಿ ಅಂದರೆ ಪಾದಯಾತ್ರೆ ಜೊತೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯ ಪೊಲೀಸ್ನವರು ಬರ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲೂ ಕೂಡ DC ಕಚೇರಿ ಮುಂಭಾಗವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಆ ಮೂಲಕ ಪ್ರತಿಭಟನಾಕಾರರು DC ಕಚೇರಿಯ ಒಳಗೆ ತಲುಪದಂತೆ, ಒಳಗೆ ನುಗ್ಗದಂತೆ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ. ಜೊತೆಗೆ ಇಲ್ಲಿಗೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅದಕ್ಕಾಗಿ ಸಾಕಷ್ಟು ಕಾರ್ಯಕರ್ತರು ಕೂಡ ಇಲ್ಲಿ ಬಂದು ಕಾಯ್ತಾ ಇರುವಂಥದ್ದು. ಪ್ರತಿಭಟನಾಕಾರರ ಜೊತೆ ಇವರು ಕೂಡ ಕೈ ಜೋಡಿಸೋ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಜನ ಸೇರ್ಪಡೆ ಆಗಿದ್ದಾರೆ. ಜೊತೆಗೆ ಏನು ಇಲ್ಲಿಗೆ HD ಕುಮಾರಸ್ವಾಮಿ ಅವರು ಬರೋದ್ರಿಂದ ಒಂದಷ್ಟು ಪರಿಸ್ಥಿತಿ ಬೇರೆ ರೀತಿ ತೆಗೆದುಕೊಂಡು ಹೋಗ್ಬೋದು ಅನ್ನೋ ಕಾರಣಕ್ಕೆ, ಯಾಕೆಂದರೆ ಪ್ರತಿಭಟನಾಕಾರರು DC ಕಚೇರಿ ಒಳಗಡೆ ನುಗ್ಗುವಂತೆ ಯತ್ನ ಮಾಡುವುದು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇನ್ನು ಕುಮಾರಸ್ವಾಮಿ ಅವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದ್ರ ಬಗ್ಗೆ JDSನ ಜಿಲ್ಲಾಧ್ಯಕ್ಷರಾಗಿರುವಂಥ D ರಮೇಶ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ, ಎಷ್ಟೊತ್ತು ಬರ್ತಾರೆ ಸರ್? ಕುಮಾರಸ್ವಾಮಿಯವರು ನಿನ್ನೆ ನಡೆದ ಅನಾಹುತದ ಹಿನ್ನೆಲೆಯಲ್ಲಿ ನಿನ್ನೆನೇ ಅವ್ರು ಬರೋಕ್ಕೆ ತಡ ತಂದಿದ್ದು, ಅನಿವಾರ್ಯ ಕಾರಣಗಳಿಂದ ಅವ್ರು ಬರೋಕ್ಕಾಗಲಿಲ್ಲ. ಇವತ್ತು ಎಂಥ ಸಂದರ್ಭ ಬಂದ್ರೂ ಇವತ್ತು ನಾಮಿನೇಷನ್ ಇತ್ತು ಬೆಂಗಳೂರಿನಲ್ಲಿ, ಅದನ್ನು ಮುಗಿಸಿ ಒಂದೆರಡು ಸಾವುಗಳಿತ್ತು, ಅದನ್ನು ಮುಗಿಸಿ ನಾನು ಮಂಡ್ಯಕ್ಕೆ ಹೋಗಲೇಬೇಕು, ಜನಗಳಿಗೆ ಸಾಂತ್ವನ ಹೇಳಲೇಬೇಕು, ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇನ್ನೊಂದು 5